ಒಂದು ಸುಂದರವಾದ ಹಳ್ಳಿ ಇತ್ತು. ರಾಮು ತನ್ನ ತಾಯಿಯೊಂದಿಗೆ ಮನೆಯಿಂದ ಹೊರಗೆ ಬರುತ್ತಾನೆ. ರಾಮು ಅವನ ತಾಯಿಯ ಬಳಿ ಹೀಗೆ ಹೇಳುತ್ತಾನೆ. ಅಮ್ಮ, ನಾವೀಗ ಹಣದ ಕೊರತೆಯಲ್ಲಿ ಇದ್ದರೂ ನಾನು ಯಾವತ್ತೂ ಸುಳ್ಳು ಹೇಳಲ್ಲ. ಸತ್ಯವೇ ನನ್ನ ಶಕ್ತಿಯು. ರಾಮ, ನೀನು ಸತ್ಯವಂತನಾಗಿದ್ದರೆ ದೇವರಿಂದ ನಿನ್ನನ್ನು ಬೆಂಬಲಿಸುತ್ತಾನೆ. ಧೈರ್ಯದಿಂದ ಇರಬೇಕು. ಆ ದಿನ ಮಧ್ಯಾಹ್ನ ಹಳ್ಳಿಗೆ ಕೃಷ್ಣಯ್ಯ ಎಂಬ ಶ್ರೀಮಂತ ಮನುಷ್ಯ ಬರುತ್ತಾನೆ. ಅವನು ತನ್ನ ಚಿನ್ನದ ಉಂಗುರವನ್ನು ಕಳೆದುಕೊಳ್ಳುತ್ತಾನೆ. ಆಗ ಕೃಷ್ಣಯ್ಯ ಕೋಪದಿಂದ, ನನ್ನ ಬೆಲೆ ಬಾಳುವ ಉಂಗುರ ಕಳೆದು ಹೋಗಿದೆ. ಯಾರಾದರೂ ಕೈಗೆ ಸಿಕ್ಕಿತ್ತ ನನ್ನ ಉಂಗುರ? ಯಾರಾದರೂ ಕೈಗೆ ಸಿಕ್ಕಿದರೆ ದಯವಿಟ್ಟು ಉಂಗುರವನ್ನು ಕೊಡಿ ಎಂದು ಕೃಷ್ಣಯ್ಯ ಜನರ ಬಳಿ ಕೇಳುತ್ತಿದ್ದ. ರಾಮು ರಸ್ತೆ ಮೇಲೆ ನಡೆದು ಹೋಗುತ್ತಿರುವಾಗ ಆಗ ರಾಮುಗೆ ರಸ್ತೆ ಮೇಲೆ ಒಂದು ಚಿನ್ನದ ಉಂಗುರ ಸಿಕ್ಕುತ್ತದೆ. ಅವನು ತಕ್ಷಣವೇ ಅದನ್ನು ಗುರೂಜಿಯ ಬಳಿ ತೆಗೆದುಕೊಂಡು ಹೋಗುತ್ತಾನೆ. ರಾಮು ಗುರೂಜಿಯ ಬಳಿ ಹೀಗೆ ಹೇಳುತ್ತಾನೆ. ನನಗೆ ಇದು ರಸ್ತೆಯಲ್ಲಿ ಸಿಕ್ಕಿತು. ಇದು ಯಾರದೋ ಎಂಬುದು ನನಗೆ ಗೊತ್ತಿಲ್ಲ. ದಯವಿಟ್ಟು ಸಹಾಯ ಮಾಡಿ ನನಗೆ ಗುರೂಜಿ. ಅದಕ್ಕೆ ಗುರೂಜಿ ಹೀಗೆ ಹೇಳುತ್ತಾರೆ. ರಾಮ, ನೀನು ನಿಜವಾದ ಧರ್ಮಬೋಧನೆ ಮಾಡಿದೀಯಾ? ಇದು ಕೃಷ್ಣಯ್ಯನಿಗೆ ಸೇರಿದ ವಸ್ತು ಎಂಬುದು ನನಗೆ ಗೊತ್ತಿದೆ. ನಾನು ಇದನ್ನು ಅವರಿಗೆ ತಲುಪಿಸುತ್ತೇನೆ ಎಂದು ಗುರೂಜಿ ಹೇಳಿದಾಗ ರಾಮು ಸರಿ ಅಂತ ಅಲ್ಲಿಂದ ಹೊರಟು ಹೋದನು. ನಂತರ ಗುರೂಜಿ ಉಂಗುರವನ್ನು ಕೃಷ್ಣಯ್ಯನಿಗೆ ಕೊಡಲು ಕೃಷ್ಣಯ್ಯನ ಮನೆಗೆ ಹೋಗುತ್ತಾರೆ. ಗುರೂಜಿ ಉಂಗುರವನ್ನು ಕೃಷ್ಣಯ್ಯನಿಗೆ ನೀಡುತ್ತಾರೆ ಮತ್ತು ರಾಮುವಿನ ಬಗ್ಗೆ ಹೇಳುತ್ತಾರೆ. ಗುರೂಜಿ ಹೇಳಿದಾಗ ಕೃಷ್ಣಯ್ಯ ಅವಮಾನದಿಂದ, ನಾನು ಆ ಹುಡುಗನನ್ನು ತಪ್ಪಾಗಿ ಊಹಿಸಿದ್ದೆ. ಅವನು ಸತ್ಯವಂತನು, ಧೈರ್ಯವಂತನು. ನಾನು ಆತನ ವಿದ್ಯಾಭ್ಯಾಸಕ್ಕೆ ಸಂಪೂರ್ಣ ಸಹಾಯ ಮಾಡುತ್ತೇನೆ ಎಂದು ಹೇಳಿ ಅಲ್ಲಿಂದ ಹೊರಟು ಹೋದರು. ಸ್ವಲ್ಪ ದಿನ ಕಳೆಯಿತು. ಸ್ವಲ್ಪ ದಿನದ ನಂತರ ರಾಮು ದೊಡ್ಡ ಅಧಿಕಾರಿಯಾಗುತ್ತಾನೆ. ಹಳ್ಳಿಯ ಜನರು ಆತನನ್ನು ಗೌರವಿಸುತ್ತಾರೆ. ಈ ಕಥೆಯಿಂದ ನಾವು ಸತ್ಯವಂತಿಕೆ ಮತ್ತು ಧೈರ್ಯ ಯಾವತ್ತೂ ಜಯವಾಗುತ್ತದೆ. ಸುಳ್ಳು ಮತ್ತು ಮೋಸ ತಾತ್ಕಾಲಿಕವಾಗಿ ಗೆಲುವು ತರುವಂತೆ ಕಾಣಬಹುದು, ಆದರೆ ಅಂತಿಮ ಗೆಲುವು ಸತ್ಯದದೇ.